ಕರ್ನಾಟಕದ 224 ಜನ MLA ಇದ್ರು, ಒಂದು ಸರ್ಕಾರ ಇದ್ರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ಇದ್ರು ಸಮೇತನು ನಮ್ಮ ಕನ್ನಡಿಗರ ಮೇಲೆ ಪರಭಾಷಿಕರ ದೌರ್ಜನ್ಯ ಕಡಿಮೆ ಆಗಿಲ್ಲ. ವಿಧಾನಸಭೆಯಲ್ಲಿ ಪರಭಾಷಿಕರು ಪೊಲೀಸರಿಗೆ ಗೌರವ ಇಲ್ಲ, ಕನ್ನಡದ ಬಗ್ಗೆ, ಕನ್ನಡ ಸಂಸ್ಕೃತಿ ಬಗ್ಗೆ ಅರಿವಿಲ್ಲ, ಅವರಿಗೆ ಅರಿವು ಮೂಡಿಸುವಂತ ಕೆಲಸ, ಕನ್ನಡದ ಬಗ್ಗೆ ಗೌರವ ತರುವಂತ ಕೆಲಸ ಮಾಡ್ಬೇಕಂತ ವಿಧಾನಸಭೆಯಲ್ಲಿ ಧ್ವನಿ ಎತ್ತಿದ ಏಕೈಕ ಶಾಸಕ ನಮ್ಮ ಬಂಗಡಿಯ ಸತೀಶ್ ಅಣ್ಣ ಅವರಿಗೆ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತಿದ್ದೀವಿ. ನಮಸ್ಕಾರ. ಸಮಸ್ತ ನಾಡಿನ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇವತ್ತು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕದ ಏಕೀಕರಣ ಸಮಿತಿನ ರಚನೆ ಮಾಡಿ 1905ರಿಂದ 1956ವರೆಗೂ ಏನು ಆಲೂರು ವೆಂಕಟರಾವ್ ಆಗಿರ್ಬೋದು, ನಿಜ್ಲಿಂಗಪ್ಪರ್ ಆಗಿರ್ಬೋದು, ಕನ್ನಡ ಪರ ಹೋರಾಟಗಾರರು, ಸಮಾಜ ಚಿಂತಕರು, ಏನು ಕನ್ನಡದ ಬಗ್ಗೆ ಅಭಿಮಾನ ಇರ್ತಕ್ಕಂಥವ್ರು ಸುಮಾರು 51 ವರ್ಷಗಳ ಕಾಲ ಹೋರಾಟ ಮಾಡಿ ಹೋರಾಟದ ಪ್ರತಿಫಲವೇ ನಮ್ಮ ಕನ್ನಡ ರಾಜ್ಯೋತ್ಸವ. ಆಮೇಲೆ ನಮ್ಮೆಲ್ರಿಗೂ ಹೆಮ್ಮೆ ಆಗಿದ್ದ ವಿಚಾರ ಏನಂದ್ರೆ ಏನು ಕನ್ನಡದ ಕುವರ ಅಂತ ಹೇಳ್ಬೋದು ನಮ್ಮ ಶಾಸಕರಾಗಿರ್ತಕ್ಕಂಥ ಸತೀಶ್ ಅಣ್ಣ ಅವರು. ಏನಕ್ಕೆ ಅಂದ್ರೆ ಕನ್ನಡ ಸರ್ಕಾರಿ ಶಾಲೆಗಳನ್ನ ದತ್ತು ತಗೊಂಡು ಅಭಿವೃದ್ಧಿ ಪಡಿಸುವಂತ ಕೆಲಸ ಮಾಡಿರೋದು ಇಡೀ 28 ಕ್ಷೇತ್ರದಲ್ಲಿ ನಮ್ಮ ಬಗ್ನಳ್ಳಿ ವಿಧಾನಸಭಾ ಕ್ಷೇತ್ರ ಶಾಸಕರು ಹೇಳೋದಕ್ಕೆ ನನಗೆ ಹೆಮ್ಮೆ ಅನ್ಸುತ್ತೆ. ಆಮೇಲೆ ಇನ್ನೊಂದು ದೊಡ್ಡ ವಿಚಾರ ಏನಪ್ಪಾ ಅಂದ್ರೆ 28 ಕ್ಷೇತ್ರಗಳಲ್ಲಿ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ವಿಚಾರ ಬಂದಾಗ, ಕನ್ನಡದ ವಿಚಾರ ಬಂದಾಗ ನಮ್ಗೆಲ್ಲ ಹೋರಾಟಗಾರರಿಗೆ ಎದೆ 2-3 ಇಂಚು ಅಗಲ ಆಗುತ್ತೆ, ಎದೆ ಉಪ್ಪುತ್ತೆ. ಯಾಕೆ ಅಂತೀರಾ? 28 ಕ್ಷೇತ್ರಗಳಲ್ಲಿ ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ಮಾತ್ರ ಅತಿ ಹೆಚ್ಚು ಕನ್ನಡ ರಾಜ್ಯೋತ್ಸವಗಳನ್ನ ಆಚರಣೆ ಮಾಡುವಂತದ್ದು ಇಡೀ ಬೆಂಗಳೂರಲ್ಲಿ ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ಮಾತ್ರ ಅಂತ ಹೇಳೋದಕ್ಕೆ ಎಲ್ಲಾ ಕನ್ನಡಿಗರ ಪರವಾಗಿ ಹೆಮ್ಮೆ ಅನ್ಸುತ್ತೆ ನನಗೆ, ನಮ್ಮ ಶಾಸಕರು ಸತೀಶ್ ಅಣ್ಣರ ಪರವಾಗಿ. ಯಾಕಂದ್ರೆ ಅವ್ರಿಗಿರ್ತಕ್ಕಂಥ ಕನ್ನಡ ಅಭಿಮಾನ ನೋಡಿ. ಯಾವ್ದೋ ಒಂದು ಪಂಪ್ ತಮಿಳು ಹಾಡು ಹಾಕೊಂಡು ಡ್ಯಾನ್ಸ್ ಮಾಡೋಣ ಬನ್ನಿ ಅಂತ ಯಾರು ಕರೆದ್ರು, ನಾವು ಬರೀ ಒಂದು ಮೆಸೇಜ್ ಹಾಕಿದ್ವಿ ನಮ್ಮ MLA ಸಾಹೇಬ್ರಿಗೆ. ಇಮಿಡಿಯೇಟ್ ಹರೀಶ್ ಅಣ್ಣ ಅವ್ರಿಗೆ ಹೇಳ್ಬಿಟ್ಟು ಯಾರು ನೋಡೋದು SSR ಲೇಔಟ್ ಅಲ್ಲಿ ಬರೋ ತಮಿಳು ಹಾಡು ಹಾಕೊಂಡು ತಮಿಳಿಗೆ ಮಾತ್ರ ಅವಮಾನ ಮಾಡಿದ್ದಾರೆ ಅಂತ ಹೇಳಿ ಬೆಳಿಗ್ಗೆ 11 ಗಂಟೆಗೆ ಆ ಈವೆಂಟ್ ಕ್ಲೋಸ್ ಆಗೋಯ್ತು. ಅಷ್ಟು ದೊಡ್ಡ ಒಂದು ಕನ್ನಡ ಅಭಿಮಾನ ಇರ್ತಕ್ಕಂಥ ನಮ್ಮ ಶಾಸಕರು ನಮಗೆ ಹೆಮ್ಮೆ ಅನ್ಸುತ್ತೆ. ಕನ್ನಡ ಹೋರಾಟಗಾರರಿಗೆ ಬೊಮ್ಮನಹಳ್ಳಿ ಕ್ಷೇತ್ರ ಅಂದ್ರೆ ಸತೀಶ್ ರೆಡ್ಡಿ ಅವರು MLA ಶಾಸಕರಾಗಿರ್ತಕ್ಕಂಥ ಸತೀಶ್ ಅಣ್ಣವರು ಕನ್ನಡದ ಬಗ್ಗೆ ಅವತ್ತಿಂದ ಇವತ್ತವರೆಗೂ ಯಾರೊಬ್ಬರನ್ನು ಯಾವ ಹೋರಾಟಗಾರನ್ನು ಬಿಟ್ಕೊಡುವಂತ ಕೆಲಸ ಮಾಡಿಲ್ಲ. ಕನ್ನಡದ ಪರವಾಗಿ ಯಾರಾದ್ರೂ 28 ಕ್ಷೇತ್ರದಲ್ಲಿ ಮುಂದಿದ್ದಾರೆ ಅಂದ್ರೆ ನಮ್ಮ MLA ಸತೀಶ್ ಅಣ್ಣವರು ಅಂತ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಪರಭಾಷಿಕರು ನಮ್ಮ ಕನ್ನಡಿಗರ ಮೇಲೆ ದೌರ್ಜನ್ಯ ಸತತವಾಗಿ ಇವತ್ತು ಕೂಡ 28 ಜನ MLA ಕರ್ನಾಟಕದ 224 ಜನ MLA ಇದ್ರು, ಒಂದು ಸರ್ಕಾರ ಇದ್ರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ಇದ್ರು ಸಮೇತನು ನಮ್ಮ ಕನ್ನಡಿಗರ ಮೇಲೆ ಪರಭಾಷಿಕರ ದೌರ್ಜನ್ಯ ಕಡಿಮೆ ಆಗಿಲ್ಲ. ವಿಧಾನಸಭೆಯಲ್ಲಿ ಪರಭಾಷಿಕರು ಪೊಲೀಸರಿಗೆ ಗೌರವ ಇಲ್ಲ, ಕನ್ನಡದ ಬಗ್ಗೆ, ಕನ್ನಡ ಸಂಸ್ಕೃತಿ ಬಗ್ಗೆ ಅರಿವಿಲ್ಲ, ಅವರಿಗೆ ಅರಿವು ಮೂಡಿಸುವಂತ ಕೆಲಸ, ಕನ್ನಡದ ಬಗ್ಗೆ ಗೌರವ ತರಿಸುವಂತ ಕೆಲಸ ಮಾಡ್ಬೇಕಂತ ವಿಧಾನಸಭೆಯಲ್ಲಿ ಧ್ವನಿ ಎತ್ತಿದ ಏಕೈಕ ಶಾಸಕ ನಮ್ಮ ಬಂಗಡಿಯ ಸತೀಶ್ ಅಣ್ಣ ಅಂತ ಹೇಳೋದಕ್ಕೆ ಹೆಮ್ಮೆಯಿಂದ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಅವ್ರವ್ರ ಕ್ಷೇತ್ರದ ಅವ್ರವ್ರ ಬೇಳೆಗಳನ್ನ ಬೇಯಿಸ್ಕೊಳ್ಳೋದಕ್ಕೆ ವಿಧಾನಸಭೆಯಲ್ಲಿ ಧ್ವನಿ ಎತ್ತಿದ ಶಾಸಕರು ಕನ್ನಡದ ಪರವಾಗಿ, ಕನ್ನಡದ ಸಂಸ್ಕೃತಿಯ ಪರವಾಗಿ ಇದು ಗೌರವ ಹೆಚ್ಚುವಂತ ಕೆಲಸ ಮಾಡಬೇಕು, ಪರಭಾಷಿಗರಿಗೆ ಬುದ್ಧಿ ಕಲಿಸುವಂತ ಕೆಲಸ ಮಾಡ್ಬೇಕು ಅಂತ ಧ್ವನಿ ಎತ್ತಿದ ಏಕೈಕ ಶಾಸಕ ನಮ್ಮ ಸತೀಶ್ ಅಣ್ಣ ಅಂತ ಹೇಳೋದಕ್ಕೆ ಹೆಮ್ಮೆ ಆಗುತ್ತೆ. ಮತ್ತೊಮ್ಮೆ ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಅಂತ ಮಾತು ಮುಗ್ತಾ ಇದ್ರಿ. ಕರ್ನಾಟಕ ಮಾತೆಗೆ, ಕನ್ನಡಾಂಬೆಗೆ, ಕರ್ನಾಟಕ ಮಾತೆಗೆ, ಸತೀಶ್ ಅಣ್ಣವ್ರಿಗೆ ಅಣ್ಣ ರಾಜ ಬಂದ್ರಿ ಕುಂತ್ಕೊಳ್ಳೋ ಅಣ್ಣ ಪಾಪ ರಸಿಕಣ ಓಕೆ